ಹಲೋ ಗೈಸ್, ನಿಮ್ಮ ಪಾರ್ಟ್ನರ್ ಎನರ್ಜಿ ನೋಡೋಣವಾ ಗೈಸ್? ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಯಾವ ಮೆಸೇಜ್ ನಿಮಗೆ ರೆಸೊನೇಟ್ ಆಗುತ್ತೋ ಅದನ್ನು ಮಾತ್ರ ಕ್ಲೇಮ್ ಮಾಡಿ. ಯಾವ್ದು ನಿಮಗೆ ರೆಸೊನೇಟ್ ಆಗೋಲ್ವೋ ಅದು ಬೇರೆಯವ್ರದ್ದಾಗಿರುತ್ತೆ ಗೈಸ್. ನೋಡೋಣವಾ ನಿಮ್ಮ ಪಾರ್ಟ್ನರ್ ಮೆಸೇಜು? ನಿಮ್ಮ ಪಾರ್ಟ್ನರು ಈ ಸಮಯದಲ್ಲಿ ಕನ್ಫ್ಯೂಷನ್ನಲ್ಲಿದ್ದಾರೆ. ನಿಮ್ಮ ಪಾರ್ಟ್ನರ್ ಕನ್ಫ್ಯೂಸ್ ಆಗಿದ್ದಾರೆ. ಮತ್ತೆ ರಿಸ್ಕ್. ಓಕೆ, 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 ಓಕೆ. ಡೆವಿಲ್ ಕಾರ್ಡನ್ನ ಕ್ಯಾರಿಫೈ ಮಾಡಿ ಯೂನಿವರ್ಸ್. ಓಕೆ, ಇಲ್ಲ ನೋಡಿ, ನಿಮ್ಮ ಪಾರ್ಟ್ನರ್ ಕನ್ಫ್ಯೂಷನ್ನಲ್ಲಿದ್ದಾರೆ. ಇವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಇವ್ರ ಕಡೆಗೆ ತುಂಬಾ ಆಪ್ಷನ್ ಇದ್ದಾವೆ, ಆದರೂ ಇವರು ನಿಮ್ಮ ಕಡೆಗೆ ಒಂದು ರಿಸ್ಕ್ ತಗೊಂಡು ನಿಮ್ಮ ಕಡೆಗೆ ಫ್ರೀಡಮ್ಲಿ ನಿಮ್ಮ ಕಡೆಗೆ ಬರಬೇಕು ಅಂದ್ಕೊಂಡಿದ್ದಾರೆ. ಇಲ್ಲಿ ಡೆವಿಲ್ ಕಾರ್ಡ್ ಬಂದಿದೆ ಗೈಸ್. ಡೆವಿಲ್ ಕಾರ್ಡನ್ನು ಕ್ಯಾರಿಫೈ ಮಾಡಿದ್ದೀನಿ. ಈಕ್ವಲ್ ಗಿವ್ ಆ್ಯಂಡ್ ಟೇಕ್. ಇವರು ತುಂಬ ಈ ಡೆವಿಲ್ ಕಾರ್ಡ್ ಇವಾಗ ಹೇಳ್ತಿದ್ದೆ, ಇವರು ತುಂಬ ಪ್ಯಾಷನೇಟ್ ಆಗಿದ್ದಾರೆ. ನಿಮ್ಮ ಜೊತೆ ಇವರು ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಮಾಡ್ಕೋಬೇಕು ಅಂದ್ಕೊಂಡಿದ್ದಾರೆ. ಮತ್ತು ನಿಮ್ಮ ಕಡೆಗೆ ಒಂದು ಪ್ರೀತಿಯ ಕಪ್ಪನ್ನು ತೊಗೊಂಡು ಬರ್ತಿದ್ದಾರೆ. ಮತ್ತು ಇವರು ಇಷ್ಟು ದಿವಸ ತಮ್ಮ ಭಾವನೆಗಳನ್ನ ಹೈಡ್ ಮಾಡ್ಕೊಂಡಿದ್ದಾರೆ. ನಿಮಗೆ ಬರೆದು ಟೂ ಲವ್ ಇದ್ದರೂ ಕೂಡ ಇವರು ಹೇಳ್ತಿಲ್ಲ, ತಮ್ಮ ಭಾವನೆಗಳನ್ನು ಹೈಡ್ ಮಾಡ್ತಿದ್ದಾರೆ. ಮತ್ತು ನಿಮ್ಮದು ನೋ ಕಾಂಟ್ಯಾಕ್ಟ್ ಇದೆ. ಮತ್ತು ಇವರು ತುಂಬ ಮಿಸ್ ಮಾಡ್ಕೊಳ್ತಿದ್ದಾರೆ ಮತ್ತು ತುಂಬ ಪ್ಯಾಷನೇಟ್ ಇದ್ದಾರೆ. ಮತ್ತು ಇದು ನಿಮ್ಮ ಸೋಲ್ಮೇಟ್ ಲವ್ ಆಗಿದೆ. ಇದನ್ನು ಡಿವೈನೇ ನಡೆಸ್ತಿದ್ದಾರೆ. ಇಲ್ಲಿ ನೋಡಿ, ಇದು ನಿಮ್ಮ ಸೋಲ್ಮೇಟ್ ಲವ್ ಆಗಿದೆ. ಇದನ್ನು ಡಿವೈನ್ ನಡೆಸ್ತಿದ್ದಾರೆ. ಇದು ಡಿವೈನ್ ಕೈಯಲ್ಲಿ ಇದೆ, ನಿಮ್ಮ ಕೈಯಲ್ಲಿ ಇಲ್ಲ. ಇದು ಓಕೆ, ಓಕೆ, ಓ ಓ ಇಲ್ಲಿ ನೋಡಿ, ನಿಮ್ಮ ಪಾರ್ಟ್ನರ್ಗೆ ಅವ್ರ ಫ್ಯಾಮ್ಲಿ ಅವರು ನಿಮ್ಮ ಪಾರ್ಟ್ನರ್ಗೆ ಚೀಟ್ ಮಾಡಿದ್ದಾರೆ. ನಿಮ್ಮ ಪಾರ್ಟ್ನರ್ ಯಾರ ಬಗ್ಗೆ ನಿಮ್ಮ ಪಾರ್ಟ್ನರ್ ತುಂಬ ವಿಶ್ವಾಸ ಮಾಡಿದ್ದಾರೋ, ಯಾರ ಮೇಲೆ ತುಂಬ ಪ್ರೀತಿ ಇತ್ತೋ ಅವ್ರ ಫ್ಯಾಮ್ಲಿಯವ್ರ ಮೇಲೆ ಅವರು ಇವರಿಗೆ ಚೀಟ್ ಮಾಡಿದ್ದಾರೆ. ಹಿಂದೆಯಿಂದ ಧೋಖಾ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ ಇವರು ಫ್ಯಾಮ್ಲಿಯವರು. ಯಾರ ಜೊತೆ ಇವರು ಕಂಪ್ಲೀಷನ್ ಫೀಲ್ ಮಾಡ್ತಿದ್ರು, ಯಾರ ಜೊತೆ ಇವರು ಖುಷಿಯಾಗಿ ಇರಬೇಕು ಅಂತ ಫೀಲ್ ಮಾಡ್ತಿದ್ರು, ಅವರೇ ಇವರಿಗೆ ಚೀಟಿಂಗ್ ಮಾಡಿದ್ದಾರೆ, ಹಿಂದೆಯಿಂದ ಧೋಖಾ ಮಾಡಿದ್ದಾರೆ, ಬ್ಲ್ಯಾಕ್ ಮ್ಯಾಜಿಕ್ಕು ಮಾಡಿದ್ದಾರೆ. ಮತ್ತು ಇವ್ರ ಮೇಲೆ ರೆಸ್ಪಾನ್ಸಿಬಿಲಿಟಿ ಬರ್ಡನ್ ಇದೆ, ಲೋನ್ ಬರ್ಡನ್ ಇದೆ, ತುಂಬಾ ಬರ್ಡನ್ ಇದೆ. ಫ್ಯಾಮ್ಲಿ ಇವರೆಲ್ಲರ ರೆಸ್ಪಾನ್ಸಿಬಿಲಿಟಿ ಎತ್ತಾ ಇದ್ರು ನಿಮ್ಮ ಪಾರ್ಟ್ನರು. ಮತ್ತು ಇವ್ರದ್ದು ಎಷ್ಟೊಂದು ರೆಸ್ಪಾನ್ಸಿಬಿಲಿಟಿ ಎತ್ತಿದ್ರೂ ಇವರು ಮತ್ತೆ ನಿಮ್ಮ ಪಾರ್ಟ್ನರ್ಗೆ ಚೀಟ್ ಮಾಡಿದ್ದಾರೆ, ಹಿಂದಿಂದ ಧೋಖಾ ಮಾಡಿದ್ದಾರೆ. ಮತ್ತು ನಿಮ್ಮ ಪಾರ್ಟ್ನರ್ ಮೇಲೆ ತುಂಬಾ ಲೋನ್ ಬರ್ಡನ್ ಕೂಡ ಇದೆ. ಅಂತಂದರೆ ಲೋನ್ ಬರ್ಡನ್ ಆಗಿರ್ಬೋದು, ರೆಸ್ಪಾನ್ಸಿಬಿಲಿಟಿ ಬರ್ಡನ್ ಆಗಿರ್ಬೋದು, ಒಟ್ಟಿನಲ್ಲಿ ಬರ್ಡನ್ನಲ್ಲಿದ್ದಾರೆ. ಓಕೆ, 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 ಓಕೆ. ಸರ್, ಇಲ್ಲಿ ನೋಡಿ, ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ಸಾರಿ ಕೇಳಬೇಕು ಅಂದ್ಕೊಂಡಿದ್ದಾರೆ, ಅಪಾಲಜಿ ಕೊಡಬೇಕು ಅಂದ್ಕೊಂಡಿದ್ದಾರೆ. ಆದರೆ ಇದು ಪೇಜ್ ಎನರ್ಜಿ ಇದೆ. ಒಂದು ಸಾರಿ, ಒಂದು ಅಪಾಲಜಿ, ಚಿಕ್ಕದೊಂದು ಆಫರ್. ಇಷ್ಟು ದಿವಸದಿಂದ ಕೊಡಬೇಕು ಅಂದ್ಕೊಂಡಿದ್ದಾರೆ, ಕೊಡ್ತಾನೇ ಇಲ್ಲ. ಪೇಷನ್ಸ್ ನಲ್ಲಿ ಕೂತಿದ್ದಾರೆ.
ಇವರು ಆ್ಯಕ್ಷನ್ನೇ ತಗೋತಿಲ್ಲ, ಡಿಲೇ ಆಗ್ತಿದೆ. ಸಾರಿ ಕೇಳಬೇಕು ಅಂದ್ಕೊಳ್ತಿದ್ದಾರೆ, ಆದರೆ ಅವ್ರ ಕೈಯಲ್ಲಿ ಕೇಳೋಕ್ಕಾಗ್ತಿಲ್ಲ, ಡಿಲೇ ಆಗ್ತಿದೆ. ಮತ್ತು ಏನಾದರೂ ಚಿಕ್ಕದೊಂದು ಇದು ಪೇಜ್ ಎನರ್ಜಿ ಇದೆ, ಆಫರ್ ಕೊಡಬೇಕು ಅಂದ್ಕೊಂಡಿದ್ದಾರೆ ನಿಮಗೆ, ಅದು ಇವ್ರ ಕೈಲಿ ಆಗ್ತಿಲ್ಲ. ಹೀಗೆ ಪೇಷನ್ಸ್ ಇಟ್ಕೊಂಡು ತುಂಬ ದಿನದಿಂದ ಕಾಯ್ಕೊಂಡು ಕುಂತಿದ್ದಾರೆ. ಇವಾಗ ಇವರು ಎಂಪ್ರರ್ ಎನರ್ಜಿನಲ್ಲಿ ಬಂದಿದ್ದಾರೆ. ಇವಾಗ ರೆಸ್ಪಾನ್ಸಿಬಿಲಿಟಿ ತಗೋಬೇಕು ಅಂದ್ಕೊಳ್ತಿದ್ದಾರೆ. ಇವಾಗ ಇವರು ರೆಸ್ಪಾನ್ಸಿಬಲ್ ಪರ್ಸನ್ ಆಗಿದ್ದಾರೆ. ಇವಾಗ ಇವರು ಇವರಲ್ಲಿ ತುಂಬ ಈಗೋ ಕೂಡ ಇತ್ತು ಫಸ್ಟು, ಅದಕ್ಕೆ ಡೀಲೇ ಮಾಡ್ಕೊಂಡು ಬರ್ತಿದ್ರು. ನಾನು ಯಾಕೆ ಕೇಳಬೇಕು, ಇವಾಗ ಯಾಕೆ ಕೇಳಲಿ, ಹೀಗೆ ಮಾಡ್ಕೊಂಡು ಇವಾಗ ರೆಸ್ಪಾನ್ಸಿಬಿಲಿಟಿ ತಗೋಬೇಕು ಅಂದ್ಕೊಳ್ತಿದ್ದಾರೆ. ಇಲ್ಲಿ ನೋಡಿ, ನಿಮ್ಮ ಮೇಲೆ ತುಂಬಾ ಅಟ್ರ್ಯಾಕ್ಷನ್ ಇದೆ ಮತ್ತು ಫ್ಯಾಷನೇಟ್ ಆಗಿದ್ದಾರೆ. ಫ್ಯಾಷನೇಟ್ಲಿ ನಿಮ್ಮ ಲೈಫಲ್ಲಿ ಹೊಸ ಶುರುವಾತ ಆಗಲಿದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಏನು ಎಂಡ್ ಆಗ್ತಿದೆ ಯೂನಿವರ್ಸ್? ಓಕೆ ಓಕೆ ಹೀಗೆ ಆಗೋದಲ್ವ ಮತ್ತೆ. ಇಲ್ಲಿ ನೋಡಿ, ನೀವು ಈ ರಿಲೇಷನನ್ನು ಎಂಡ್ ಮಾಡಿಕೊಂಡು ಮೂವ್ ಆನ್ ಆಗ್ತಿದ್ದೀರ. ಇವಾಗ ನೀವು ವೇಟ್ ಮಾಡಿ ಮಾಡಿ ಸಾಕಾಗಿದೆ ನಿಮಗೆ. ಇವಾಗ ನೀವು ಈ ರಿಲೇಷನ್ ಎಂಡ್ ಮಾಡಿ ಮೂವ್ ಆನ್ ಆಗ್ತಿದ್ದೀರ. ಇವಾಗ ಇವರು ಪೇಷನ್ಸ್ ಇಟ್ಕೊಂಡು ಕುಂತಿದ್ದಾರೆ ತುಂಬ ದಿನದಿಂದ. ಸಾರಿ ಕೂಡ ಕೇಳಿಲ್ಲ ನಿಮ್ಮನ್ನು. ನಿಮ್ಮ ಪೇಷನ್ಸು ಇಲ್ಲಿ ನೋಡಿ, ನಿಮ್ಮ ಪೇಷನ್ಸು ಖತಮ್ ಆಗ್ತಿದೆ. ಇವಾಗ ನೀವು ಮೂವ್ ಆನ್ ಆಗಬೇಕು ಅಂದ್ಕೊಂಡಿದ್ದೀರ. ಮೂವ್ ಆನ್ ಆಗ್ತಿದ್ದೀರ ನೀವು ಗೈಸ್, ಮೂವ್ ಆನ್ ಆಗ್ತಿದ್ದೀರಾ. ನಿಮ್ಮ ಪೇಷನ್ಸ್ ತಾಳ್ಮೆ ಎಲ್ಲ ಮುಗಿದಿದೆ. ಇಲ್ಲಿ ನೋಡಿ, ನೀವು ಇವ್ರ ಲೈಫಲ್ಲಿ ಲಕ್ಕಿ ಜಾಮ್ ಇದ್ದೀರಾ. ನೀವು ಇವ್ರ ಲೈಫಲ್ಲಿ ಇದ್ದರೇ ಇವರಿಗೆ ಎಲ್ಲ ಒಳ್ಳೆಯದಾಗ್ತಿರುತ್ತೆ. ಇವಾಗ ಇವರು ರಿಗ್ರೆಟ್ ಮಾಡ್ಕೊಳ್ತಿದ್ದಾರೆ, ತುಂಬಾ ಪಶ್ಚಾತ್ತಾಪ ಮಾಡ್ಕೊಳ್ತಿದ್ದಾರೆ ಮತ್ತು ಹೆಲ್ಪ್ಲೆಸ್ ಫೀಲ್ ಮಾಡ್ಕೊಳ್ತಿದ್ದಾರೆ. ಮತ್ತು ಇವರಿಗೆ ರಾತ್ರಿ ನಿದ್ದೆ ಕೂಡ ಬರ್ತಿಲ್ಲ ಮತ್ತು ತುಂಬಾ ರಿಗ್ರೆಟಲ್ಲಿ ಇದ್ದಾರೆ. ಯಾಕಂದರೆ ಇವಾಗ ನೀವು ಮೂವ್ ಆನ್ ಮಾಡ್ತಿದ್ದೀರಾ ಅಂತ ಅನಿಸ್ತಿದೆ ಇವರಿಗೆ. ನೋಡ್ತಿದ್ದಾರೆ ಅವರು ನೀವು ಮೂವ್ ಆನ್ ಮಾಡ್ತಿರೋದನ್ನು. ಇವಾಗ ನೀವು ನಿಮ್ಮನ್ನು ಕಳ್ಕೊಳ್ತಾ ಇದ್ದೀನಿ, ನಾನು ಆ್ಯಕ್ಷನ್ ತೊಗೊಲಿಲ್ಲ, ತುಂಬಾ ಟೈಮ್ ತೊಗೊಂಡೆ, ಇವಾಗ ನೀವು ಮೂವ್ ಆನ್ ಮಾಡ್ತಿದ್ದೀರಾ ಅಂತ ಇವರಿಗೆ ತುಂಬ ರಿಗ್ರೆಟ್ ಆಗ್ತಿದೆ. ಮತ್ತು ಇವಾಗ ನಿಮ್ಮ ಕಡೆಗೆ ಸ್ಪೈ ಮಾಡ್ತಿದ್ದಾರೆ, ದೂರದಿಂದ ನಿಮ್ಮನ್ನ ಸ್ಟಾಕ್ ಮಾಡ್ತಿದ್ದಾರೆ. ಇವರು ಶೇಕ್ ಅಕೌಂಟ್ ಮಾಡಿ ಕೂಡ ನಿಮ್ಮನ್ನು ನೋಡ್ತಿರ್ಬೋದು. ಇಲ್ಲಿ ನೋಡಿ, ಇವಾಗ ನಿಮ್ಮ ಬಗ್ಗೆ ಇವ್ರಿಗೇನು ಗೊತ್ತಾಗ್ತಿಲ್ಲ ಮತ್ತು ನೀವು ಏನೋ ಮುಚ್ಚಿಡ್ತಿದ್ದೀರಾ ಅನ್ನಿಸ್ತಿದ್ದೆ ಇವರಿಗೆ. ಮತ್ತು ನಿಮ್ಮ ಇಂಟ್ಯೂಷನ್ ಹೈ ಇದೆ. ನೀವು ಒಬ್ಬರು ದೇವರ ಭಕ್ತ ಆಗಿದ್ದೀರಾ, ದೇವರ ಭಕ್ತಿ ಮಾಡ್ತಿದ್ದೀರಾ. ನೀವು ಒಬ್ಬರು ದೇವರ ಭಕ್ತ ಆಗಿದ್ದೀರಾ. ನಿಮ್ಮ ಜೊತೆ ಇವರು ಈ ಥರ್ಡ್ ಪಾರ್ಟಿ ಕಂಪೇರ್ ಮಾಡಿದ್ದಾರೆ. ಈ ಥರ್ಡ್ ಪಾರ್ಟಿ ಯಾರೋ ಇದ್ದಾರೆ ಇವ್ರ ಲೈಫಲ್ಲಿ, ಇವ್ರ ಫ್ಯಾಮ್ಲಿ ಆಗಿರ್ಬೋದು, ಇವ್ರ ಫ್ರೆಂಡ್ಸ್ ಆಗಿರ್ಬೋದು, ಇವ್ರ ವೈಫ್ ಆಗಿರ್ಬೋದು, ಅದರ್ ಲವ್ ಸಿಚುವೇಶನ್ ಆಗಿರ್ಬೋದು. ಇವ್ರ ಜೊತೆ ಇವರು ತುಂಬಾ ಕಂಪೇರ್ ಮಾಡಿದ್ದಾರೆ ನಿಮ್ಮನ್ನು ಪಾಸ್ಟ್ನಲ್ಲಿ. ಇಲ್ಲಿ ನೋಡಿ, ಜಗ್ಲಿಂಗ್ ಮಾಡಿದ್ದಾರೆ, ಅವ್ರ ಜೊತೆ ಕಂಪೇರ್ ಮಾಡಿದ್ದಾರೆ. ಅವ್ರ ಜೊತೆ ನಿಮ್ಮನ್ನು ಜಗ್ಲಿಂಗಲ್ಲಿ ಇಟ್ಕೊಂಡಿದ್ದಾರೆ, ಅನ್ಡಿಸೈಡ್ ಇದ್ದಿದ್ದಾರೆ. ಇವಾಗ ಡಿಸಿಷನ್ ತಗೋತಿದ್ದಾರೆ. ಒಂದು ಸಿಚುವೇಶನ್ನ ಬಿಟ್ಟು ನಿಮ್ಮ ಕಡೆಗೆ ಬರಬೇಕು, ಥರ್ಡ್ ಪಾರ್ಟಿನ ಬಿಟ್ಟು ನಿಮ್ಮ ಕಡೆಗೆ ಬರಬೇಕು ಅಂತ ಇವಾಗ ಡಿಸೈಡ್ ಮಾಡ್ತಿದ್ದಾರೆ. ಆದರೆ ಇದುವರೆಗೆ ಇವರು ಇನ್ಬ್ಯಾಲೆನ್ಸ್ ಆಗಿ ಡೀಲ್ ಮಾಡಿದ್ದಾರೆ. ಇವರು ಥರ್ಡ್ ಪಾರ್ಟಿಗೋಸ್ಕರ ನಿಮ್ಮನ್ನು ದೂರ ಮಾಡಿದ್ದಾರೆ. ಆದರೆ ನೀವು ಈ ಟೈಮ್ದಲ್ಲಿ ದೇವರ ಭಕ್ತಿ ಮಾಡಿ ನಿಮ್ಮ ಇಂಟ್ಯೂಷನ್ ಓಪನ್ ಆಗಿದೆ ಮತ್ತು ನೀವು ಹೈ ಪ್ರೆಸ್ಟೀಜ್ ಎನರ್ಜಿಯಲ್ಲಿ ಬಂದಿದ್ದೀರ. ಒಳ್ಳೆ ಭಕ್ತರು ನೀವು. ಇವಾಗ ಇವ್ರಿಗೆ ಗೊತ್ತಾಗ್ತಿದೆ, ಒಂದು ನಿರ್ಮಲವಾದ ದೇವರು ಇರುವಂಥ ನಿರ್ಮಲವಾದ ಹೃದಯವನ್ನು ಇವರು ಕಳ್ಕೊಂಡಿದ್ದಾರೆ.
ಪಾಸ್ಟ್ನ ಇವಾಗ ಪಾಸ್ಟದು ಎಲ್ಲ ಮೆಮ್ರೀಸು ಇವರಿಗೆ ನೆನಪಾಗ್ತಿದೆ, ತುಂಬಾ ಮಿಸ್ ಮಾಡ್ಕೊಳ್ತಿದ್ದಾರೆ. ಮತ್ತು ಇವಾಗ ಅನ್ನಿಸ್ತಿದೆ ನೀವು ಇವರು ಪಾಸ್ಟ್ ಲೈಫ್ ಕನೆಕ್ಷನ್ ಇದ್ದೀರಿ, ಹಾಗೆಯೇ ನೀವು ಇಬ್ಬರು ಲವ್ ಮಾಡ್ತಿರಲಿಲ್ಲ, ಇಬ್ಬರು ಈ ಜೀವನದಲ್ಲಿ ಲವರ್ಸ್ ಆಗಿರಲಿಲ್ಲ, ನಿಮ್ಮದು ಏನೋ ಪಾಸ್ಟ್ ಲೈಫ್ದು ಕನೆಕ್ಷನ್ ಇದೆ ಅಂತ ಇವರಿಗೆ ಫೀಲ್ ಆಗ್ತಿದೆ. ಯಾಕಂದರೆ ಇವರಿಗೆ ನಿಮ್ಮನ್ನು ಮರೆಯೋಕ್ಕೂ ಆಗ್ತಿಲ್ಲ. ಬಾಯೋ ಅಪೋನ್ ಶೇಕ್ ಬಂತ ಕೆಂಜಲ್ ಮೈಕಲ್. ಇಲ್ಲಿ ನೋಡಿ, ಇಲ್ಲಿ ಜಗಳವಾಗ್ತಿದೆ. ನಿಮ್ಮ ಜೊತೆ ಅಲ್ಲ ಇದು ಜಗಳ. ಎಲ್ಲಿ ಹ್ಯಾಂಡ್ ಆಗಿದ್ದಾರೋ, ಯಾರ ಜೊತೆ ಥರ್ಡ್ ಪಾರ್ಟಿ ಜೊತೆ ಹ್ಯಾಂಡ್ ಆಗಿದ್ದರೋ ಅವ್ರ ಜೊತೆ ಇವ್ರದ್ದು ಜಗಳವಾಗ್ತಿದೆ. ಅಲ್ಲಿಂದ ಇವರು ಹೊರಗಡೆ ಬರ್ತಿದ್ದಾರೆ, ನಿಮಗೆ ಕಮೆಂಟ್ಮೆಂಟ್ ಕೊಡಬೇಕು ಅಂತ ಇವರು ಡಿಸಿಷನ್ ತಗೋತಿದ್ದಾರೆ. ಆಯಿತಾ? ಮತ್ತು ನಿಮಗೆ ಏನಾದರೂ ಕ್ವಶನ್ ಕೇಳಬೇಕು ಅಂತ ಅಂದ್ಕೊಂಡ್ರೆ ನೀವು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಒಂದು ಕ್ವಶನ್ಗೆ ₹1 ಮತ್ತೊಂದು ಕ್ವಶನ್ ಕೇಳಿದರೆ 3-4 ಕ್ವಶನ್ ಕೇಳಂಗಿಲ್ಲ. ಕೇಳಿದರೆ ಮತ್ತೆ ನೀವು ಫೀಸ್ ಕೊಡಬೇಕು. ನಾನು ಹೇಳೋಕೆ ಮೊದಲೇ ನೀವು ಒಂದು ಕ್ವಶನ್ಗೆ ₹111, ಮತ್ತೊಂದು ಕ್ವಶನ್ ಕೇಳಿದರೆ ನೀವು ಮತ್ತೆ ಫೀಸ್ ಹಾಕಬೇಕು. ಆಯಿತಾ? ಯಾಕಂದರೆ ನಮ್ಮದು ತುಂಬ ಎನರ್ಜಿ ಲಾಸ್ ಆಗುತ್ತೆ. ಇಲ್ಲಿಂದ ಸ್ವಲ್ಪ ಮೆಸೇಜ್ ತಗೊಳ್ಳೋಣ. ನಿಮ್ಮ ಮೇಲೆ ಯಾರೋ ದೂರದಿಂದ ಮುಚ್ಚಿಟ್ಟುಕೊಂಡು ನೋಡ್ತಿದ್ದಾರೆ ನಿಮ್ಮನ್ನು, ಮತ್ತು ದೂರದಿಂದ ಕಣ್ಣಿಟ್ಟಿದ್ದಾರೆ ನಿಮ್ಮ ಮೇಲೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ನಿಮ್ಮ ಜೀವನದಲ್ಲಿ ಹೊಸ ಶುರುವಾತ ಆಗಲಿದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಮನಿ ಕಮಿಂಗ್, ನಿಮ್ಮ ಲೈಫಲ್ಲಿ ಧನ ಆಗಮನ ಆಗಲಿದೆ. ಹೊಸ ಮನೆ ಯಾರು ತಗೊಳ್ಬೇಕು ಅಂದ್ಕೊಂಡಿದ್ದೀರಾ, ಕಟ್ಟಬೇಕು ಅಂದ್ಕೊಂಡಿದ್ದೀರಾ, ನಿಮ್ಮ ಕೆಲಸ ಆಗಲಿದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಇವಾಗ ನೀವು ರೀಡಿಂಗ್ ನೋಡಿದ್ರಾ, ಇವಾಗಲೇ ನಾಳೆನೇ ಆಗುತ್ತೆ ಅಂತ ಅಂದ್ಕೊಂಡುಬಾರ್ದು ಯಾವಾಗಲೂ. ಇದು ಫ್ಯೂಚರ್ ಎನರ್ಜಿ ಇದ್ದಿರುತ್ತೆ, ಯಾವಾಗ ಬೇಕಾದ್ರೂ ಆಗ್ಬೋದು ನಿಮ್ಮ ಡಿವೈನ್ ಟೈಮ್ಗೆ. ನೀವು ಎಲ್ಲ ಕ್ಷೇತ್ರದಲ್ಲಿ ಮಾಹಿರಾಗಿದ್ದೀರಾ ಮತ್ತು ಪ್ರಬಲ ಆಗಿದ್ದೀರಾ ಅಂತ ಹೇಳ್ತಿದ್ದಾರೆ ಯೂನಿವರ್ಸು. ಅವರ ಇವಲ್ ಸ್ಪೆಲ್ ಅವರ ಮೇಲೆ, ಅವರ ಇವಲ್ ಸ್ಪೆಲ್ ನಿಮ್ಮ ಮೇಲೆ ವರ್ಕ್ ಮಾಡ್ತಿಲ್ಲ. ನಿಮ್ಮ ಎನಿಮೀಸ್ ಇವಲ್ ಸ್ಪೆಲ್ಲು ನಿಮ್ಮ ಮೇಲೆ ವರ್ಕ್ ಮಾಡ್ತಿಲ್ಲ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಈಶ್ವರ್ಗೆ ಇಷ್ಟ ಇದೆ ನೀವು ಗ್ರೋ ಮಾಡಲಿ ಅಂತ. ಯಾರೋ ನಿಮ್ಮ ಕಡೆಗೆ ಬರಬೇಕು ಅಂದ್ಕೊಳ್ತಿದ್ದಾರೆ, ಅದೇ ನಿಮ್ಮ ಪಾರ್ಟ್ನರು. ನಿಮ್ಮ ಹೇಟರ್ಸ್ ಸಿಟ್ಟಿನಲ್ಲಿ ಇದ್ದಾರೆ, ಸಿಟ್ಟಿನಿಂದ ಬೆಂಕಿಯಾಗಿದ್ದಾರೆ ಅವರು. ಯಾಕಂದರೆ ನಿಮ್ಮ ಲೈಫಲ್ಲಿ ನ್ಯೂ ಬಿಗಿನಿಂಗ್ ಆಗ್ತಾಯಿದೆ, ಗ್ರೋತ್ ಬರ್ತಿದೆ. ಯಾರಿಗೂ ನಿಮ್ಮ ಜೊತೆ ಸುಕೂನ್ ಅಂದರೆ ನೆಮ್ಮದಿ ಸಿಗುತ್ತೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಇವರು ನಿಮ್ಮ ಪಾರ್ಟ್ನರ್ನೇ. ನಿಮ್ಮ ಲೈಫಿಂದ ಕೆಟ್ಟವ್ರನ್ನ, ಟಾಕ್ಸಿಕ್ ಮಂದಿನ ತೆಗೆದು ಹಾಕುತ್ತಿದ್ದಾರೆ ಯೂನಿವರ್ಸ್. ಅವರಿಂದ ನಿಮ್ಮನ್ನು ದೂರ ಮಾಡ್ತಿದ್ದಾರೆ. ಜನರು ನಿಮ್ಮ ಬಗ್ಗೆ ಚರ್ಚೆ ಮಾಡುತ್ತಿದ್ದಾರೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಸನ್ ಗ್ಲಾಸಸ್, ನೀವು ಚಸ್ಮಾ ಆಗಿರ್ಬೋದು, ಗಾಗಲ್ ಆಗಿರ್ಬೋದು. ಯಾರಾದರೂ ಇಲ್ಲಿ ಚಸ್ಮಾ ಗಾಗಲ್ ಹಾಕೋದು ಇರ್ಬೋದು, ಅವ್ರಿಗೆ ಹಾಕೊಳ್ಳೋದು ಇಷ್ಟ ಇದ್ದಿರ್ಬೋದು.
ಯಾರೋ ನಿಮ್ಮನ್ನು ಸಹಾಯ ಕೇಳಲು ಬರುತ್ತಿದ್ದಾರೆ, ನಿಮ್ಮ ಬುದ್ಧಿ ಉಪಯೋಗ ಮಾಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ನೀವು ಯಾರ್ದೋ ರಮಿಂಡಿಯನ್ನು ಮುರಿದಿದ್ದೀರಾ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಮತ್ತು ನನ್ನ ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ. ನಾನು ಎಲ್ಲಿ ಹೋಯ್ತು, ನನ್ನ ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ. ಮೆಂಬರ್ಶಿಪ್ ತೊಗೊಂಡ್ರೆ ಪರ್ ಮಂತ್ಲಿ 200 ರೂಪಾಯಿ ಆಗುತ್ತೆ. ಮೆಂಬರ್ಶಿಪ್ ಆಪ್ಷನ್ ಕೊಟ್ಟಿದೆ ಯೂಟ್ಯೂಬು. ಇವಾಗ ನಾನು ಈ ಪಾರ್ಟ್ನರ್ಸ್ ಫೀಲಿಂಗ್ಸು, ಯೂನಿವರ್ಸ್ ಗೈಡೆನ್ಸು ಇವೆಲ್ಲ ಮೆಂಬರ್ಶಿಪ್ಗೆ ಹಾಕ್ಲಿದ್ದೀನಿ. ಇಲ್ಲಿಯೂ ಮಾಡ್ತೀನಿ, ಡೈಲಿ ಇದು ರೀಡಿಂಗ್ ಮಾಡ್ತೀನಿ ನಾನು. ಆದರೆ ಮೆಂಬರ್ಶಿಪ್ಪಲ್ಲಿ ಸ್ಪೆಷಲ್ ಮೆಸೇಜಸನ್ನು ಹಾಕ್ತಿದ್ದೀನಿ. ಇಷ್ಟ ಇದ್ದರೆ ಮೆಂಬರ್ಶಿಪ್ ಜಾಯಿನ್ ಆಗಿ. ನೀವು ಭಾಳ ಟ್ಯಾಲೆಂಟ್ ಆಗಿದ್ದೀರಾ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಯಾರೋ ನಿಮ್ಮದು ಇನ್ಸಲ್ಟ್ ಮಾಡಿದ್ರು ಮತ್ತು ನಿಮಗೆ ಬೇಕಾದರಿ ಮಾಡಿದ್ದರು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಅವ್ರಿಗೆ ಇವಾಗ ಗೊತ್ತಾಗುತ್ತೆ. ಅವ್ರಿಗೆ ಇವಾಗ ಇಲ್ಲಿ ಬಂತು ನೋಡಿ, ಅವ್ರಿಗೆ ಇವಾಗ ಗೊತ್ತಾಗ್ತಿದೆ ನೀವು ಕೈಂಡ್ ಹಾರ್ಟೆಡ್ ಪರ್ಸನ್ ಇದ್ದೀರಾ, ನೀವು ತುಂಬ ಒಳ್ಳೆ ಮನಸ್ಸಿನ ವ್ಯಕ್ತಿಯಾಗಿದ್ದೀರಾ ಅಂತ. ನೀವು ಬಹಳ ಹೆಚ್ಚು ಸಫಲ ಆಗಲಿದ್ದೀರಾ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಯಾರು ಹೇಳಲು ಬಯಸುತ್ತಿದ್ದಾರೆ, ನಿಮಗಿಂತ ಹೆಚ್ಚು ಅವರು ನಿಮ್ಮನ್ನು ತಿಳಿದುಕೊಂಡಿದ್ದಾರೆ ಅಂತ. ಇಲ್ಲಿ ನೋಡಿ, ನಿಮ್ಮ ಪಾರ್ಟ್ನರ್ ಕಡೆಯಿಂದ ಲವ್ ಮೆಸೇಜ್ ಬಂದಿದೆ. ಐ ಲವ್ ಯು ಅಂತಿದ್ದಾರೆ ನಿಮ್ಮ ಪಾರ್ಟ್ನರ್. ಐ ಲವ್ ಯು ಅಂತ ಹೇಳ್ತಿದ್ದಾರೆ. ನಿಮ್ಮ ಶತ್ರುಗಳು ಅಳುತ್ತಿದ್ದಾರೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಭಾಳ ಬೇಗ ಸ್ವಲ್ಪ ವಾರದಲ್ಲಿ ನಿಮ್ಮ ಲೈಫಲ್ಲಿ ಏನು ಚೇಂಜ್ ಆಗಲಿದೆ ಮತ್ತು ನಿಮಗೆ ಏನೋ ಆಗಲಿದೆ. ನಿಮಗೆ ಯಾವುದಾದ್ರೂ ಒಂದು ನಿರ್ಣಯಕ್ಕೆ ಬರಬೇಕಾಗುತ್ತೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಸ್ವಲ್ಪ ನಿಮ್ಮ ಫ್ಯಾಮ್ಲಿ ಜನಗಳೇ ಇದ್ದಾರೆ, ನಿಮ್ಮ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡುತ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಯೂನಿವರ್ಸು. ನಿಮ್ಮ ಮಕ್ಕಳನ್ನು ಪವರ್ಫುಲಿ ಪ್ರೊಟೆಕ್ಟ್ ಮಾಡುತ್ತಿದ್ದಾರೆ ಯೂನಿವರ್ಸ ಮಾ ಆದಿಶಕ್ತಿ ಅಂತ ಹೇಳ್ತಿದ್ದಾರೆ. ಸಾಕು ಇಷ್ಟೇ. ನನ್ನ ರೀಡಿಂಗ್ ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಜೈ ಶಿವಶಕ್ತಿ, ಜೈ ರಾಧಾಕೃಷ್ಣ.